ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಕನ್ನಡ ಮಿತ್ರಕೂಟ ವತಿಯಿಂದ ಜೂನ್ 1ರಂದು ಕನ್ನಡ ಕಾರ್ಯಕರ್ತರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಹೇಳಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶಿಬಿರವು ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನಡೆಯಲಿದೆ ಎಂದ ಅವರು, ಶಿಬಿರಕ್ಕೆ ಭಾಗವಹಿಸುವ ಶಿಬಿರಾರ್ಥಿಗಳಿಗೆ ಯಾವುದೇ ವಯೋಮಿತಿ ಇರುವುದಿಲ್ಲ. 18 ವರ್ಷದಿಂದ ಹಿಡಿದು 60 ವರ್ಷದವರೆಗಿನ ಎಲ್ಲರೂ ಭಾಗವಹಿಸುವುದಕ್ಕೆ ಮುಕ್ತ ಅವಕಾಶವಿದೆ ಎಂದರು. ಕನ್ನಡ ಕಟ್ಟುವ ಆಸಕ್ತವುಳ್ಳ ಯಾರೇ ಆದರೂ ಕನ್ನಡ ಕಾರ್ಯಕರ್ತರ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು. ಕಾಲೇಜು ವಿದ್ಯಾರ್ಥಿಗಳು, ಕನ್ನಡ ಅಭಿಮಾನದ ಕಾರ್ಯದಲ್ಲಿ ತೊಡಗಿದವರು ಕೂಡ ಭಾಗವಹಿಸುವುದಕ್ಕೆ ಆದ್ಯತೆ ನೀಡಲಾಗುವುದು. ರಾಯಚೂರು ಗಡಿಯಾಚೆಗಿನ ಕನ್ನಡಿಗರಿಗೂ ಅವಕಾಶವಿರುತ್ತದೆ ಹಾಗೂ ಶಿಬಿರಾರ್ಥಿಗಳಿಗೆ ಊಟ ಮತ್ತು ತಿಂಡಿಯ ವ್ಯವಸ್ಥೆ ಇರುತ್ತದೆ ಎಂದ ಅವರು, ಮೇ 26ರಂದು ನೋಂದಣಿಗೆ ಕಡೆಯ ದಿನವಾಗಿದೆ ಎಂದು ತಿಳಿಸಿದರು. ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಅಂದರೆ, ಈ ಶಿಬಿರಿಗೆ ಭಾಗವಹಿಸುವ ಶಿಬಿರಾರ್ಥಿಗಳಿಗೆ ಯಾವುದೇ ವಯೋಮಿತಿ ಇರುವುದಿಲ್ಲ. 18 ವರ್ಷದಿಂದ ಹಿಡಿದು 60 ವರ್ಷದವರೆಗೆ ಎಲ್ಲರೂ ಭಾಗವಹಿಸಲು ಅವಕಾಶವಿದೆ. ಕನ್ನಡ ಕಟ್ಟುವ ಆಸಕ್ತಿಯುಳ್ಳ ಯಾರೇ ಆದರೂ ಕನ್ನಡ ಕಾರ್ಯಕರ್ತರ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು. ಕಾಲೇಜು ವಿದ್ಯಾರ್ಥಿಗಳು, ಕನ್ನಡದ ಅಭಿಮಾನ ಕಾರ್ಯದಲ್ಲಿ ತೊಡಗಿರುವವರು ಕೂಡ ಭಾಗವಹಿಸಲಿಕ್ಕೆ ಆದ್ಯತೆ ನೀಡಲಾಗುವುದು. ರಾಯಚೂರು ಗಡಿಯಾಚೆಗಿನ ಕನ್ನಡಿಗರು ಕೂಡ ಅವಕಾಶವಿರುತ್ತದೆ. ಶಿಬಿರಾರ್ಥಿಗಳಿಗೆ ಊಟ ಮತ್ತು ತಿಂಡಿ ವ್ಯವಸ್ಥೆ ಇರುತ್ತದೆ. ತಮ್ಮ ದರ್ಶನಲ್ಲೇ ಬಂದು ಹೋಗಬೇಕು. ಮುಖ್ಯವಾಗಿ ಕನ್ನಡ ಕಳಕಳಿ ಇರಬೇಕು. ಹಳ್ಳಿಗಳಿಂದ ಬಂದರೆ ಸೂಕ್ತ, ಅವರಿಗೂ ಆದ್ಯತೆ ನೀಡಲಾಗುವುದು. ಆದ್ದರಿಂದ ರಾಯಚೂರು ಜಿಲ್ಲೆಯ ಸಮಸ್ತ ಕನ್ನಡ ಆಸಕ್ತರು ಈ ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವುದಕ್ಕೆ ವಿನಂತಿ. ಈ ಶಿಬಿರದಲ್ಲಿ ಭಾಗವಹಿಸಲು ತಮ್ಮ ಹೆಸರನ್ನ ನೋಂದಣಿ ಮಾತ್ರ, ಸಂಪರ್ಕಿತ ಹೆಸರು ಮತ್ತು ಮೊಬೈಲ್ ನಂಬರ್, ಶ್ರೀ ರಾಮಣ್ಣ ನ್ಯಾಯದ ಪ್ರಧಾನ ಕಾರ್ಯದರ್ಶಿಗಳು ಕನ್ನಡ ಮಿತ್ರರು ಕೂಡ ಅವರ ನಾವು ಕರೆ ಸಂಖ್ಯೆಯನ್ನು ಹಾಕಿದ್ದೇವೆ. ಹನ್ನೊಂದು ಶ್ರೀ ರಾಮಲಿಂಗಪ್ಪ ಕುರ್ಸಿ, ನಮ್ಮ ಕನ್ನಡ ಮಿತ್ರಕೂಟದ ಉಪಾಧ್ಯಕ್ಷರು, ಅವರ ಅಂಕಿಯನ್ನು ಕೂಡ ಮೊಬೈಲ್ ಅಂಕಿ ಸಂಖ್ಯೆಗಳನ್ನು ಹಾಕಲಾಗಿದೆ. ಇದರಲ್ಲಿ ಸಂಪರ್ಕ ಮಾಡಿಕೊಂಡು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ಪತ್ರಿಕಾಗೋಷ್ಠಿ ಹೈದರಾಬಾದ್ ಕರ್ನಾಟಕ ಜನಂಗೋಲನ ಕೇಂದ್ರ ವತಿಯಿಂದ ಮೇ 24-25ರಂದು ವರ್ತಮಾನ ಸಂದರ್ಭದಲ್ಲಿ ರಾಜಕಾರಣ ತತ್ವ ಸಿದ್ಧಾಂತಗಳ ಮನನ ಚಿಂತನ ಮಂಥನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಜಿಲ್ಲಾಧ್ಯಕ್ಷ ಬಿ ಬಸವರಾಜ್ ಹೇಳಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈ ಕಾರ್ಯಕ್ರಮವು ನಗರದ ಕೃಷಿ ವಿಶ್ವವಿದ್ಯಾಲಯದ ಕೆವಿಕೆ ಸಭಾಂಗಣದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ವಿಷಯಗಳ ಕುರಿತು ಗೋಷ್ಠಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಾಡಿನ ಹೆಸರಾಂತ ಚಿಂತಕ ದಿಲೀಪ್ ಕಮತ್, ಶಿವಸುಂದರ್, ಡಾಕ್ಟರ್ ಕೆ ಪ್ರಕಾಶ್, ಶಿಕ್ಷಣ ತಜ್ಞರಾದ ಚಂಗಾರೆಡ್ಡಿ, ಹೋರಾಟಗಾರರಾದ ರವಿಕೃಷ್ಣ ರೆಡ್ಡಿ ಮತ್ತು ಕೆಪಿ ಭಟ್ ಮುಂತಾದವರು ಭಾಗವಹಿಸಲಿದ್ದಾರೆ ಎಂದರು. ಡಾಕ್ಟರ್ ಚಂದ್ರಗಿರೀಶ ಚಾಮರಸ ಮಾಲಿ ಪಾಟೀಲ್, ಶ್ಯಾಮಲಾ ಪೂಜಾರ ಕಾಲಲ್ ಬಂಡಿ, ವೀರ ಹನುಮಾನ, ಪತ್ರಕರ್ತರಾದ ರಾಮಕೃಷ್ಣ ದಾಸರಿ, ದತ್ತು ಸರ್ಕೆಲ್, ಶಿವಪ್ಪ ಮಡಿವಾಳ, ಮಂಜುನಾಥ್ ಸಾಲಿ, ಗೌಡಪ್ಪ ಗೌಡ ಮುಂತಾದವರು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಕೃಷಿ ವಿಶ್ವವಿದ್ಯಾಲಯದ ಕೆವಿಕೆ ಸಭಾಂಗಣದಲ್ಲಿ ಒಂದು ವರ್ಕ್ಶಾಪ್ ಅನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ವರ್ಕ್ಶಾಪ್ನಲ್ಲಿ ವಿಶೇಷವಾಗಿ 5 ಗೋಷ್ಠಿಗಳು 2 ದಿವಸ ಕಾಲ ನಡೀತದೆ. ಮೊದಲನೇ ಗೋಷ್ಠಿಯಲ್ಲಿ ಪ್ರಾಸ್ತಾವಿಕವಾಗಿ ಬೆಳಗ್ಗೆ 10 ಗಂಟೆಗೆ ನಡೀತಾ ಇದೆ. ಈ ಒಂದು ವರ್ಕ್ಶಾಪ್ನಲ್ಲಿ ಸುಮಾರು 80ರಿಂದ 100 ಜನ ನಮ್ಮ ಡೆಲಿಗೇಟ್ಸ್ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಪ್ರಾಸ್ತಾವಿಕವಾಗಿ ರಾಘವೇಂದ್ರ ಗೋಷ್ಠಿಗೆ ಸಂಸ್ಥಾಪಕ ಅಧ್ಯಕ್ಷರು ಅವರು ಒಂದು ಪ್ರಾಸ್ತಾವಿಕ ಮಾಡಲಿದ್ದಾರೆ. ಅವತ್ತಿನ ವಿಷಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಮತ್ತು ಬಯಸಿದ್ದ ಸಂವಿಧಾನ. ಇದರ ವಿಷಯ ಮಂಡನೆಯನ್ನು ಶ್ರೀ ಶಿವಸುಂದರ್ ಸಾಹಿತ್ಯ ಚಿಂತಕರು ಬೆಂಗಳೂರಿಗರು ಉಪನ್ಯಾಸ ನೀಡಲಿದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ಚಂದ್ರಗಿರೀಶ್ ಪ್ರಿನ್ಸಿಪಾಲರು, ವಿದ್ಯಾನಿಧಿ ಕಾಲೇಜ್ ರಾಯಚೂರು ಇವರು ವಹಿಸಲಿದ್ದಾರೆ. ಸಾಸ್ಪಂದನವನ್ನು ಬೇರೆ ಬೇರೆ ನಮ್ಮ ಸಂಘಟನೆಗಳ ಮುಖಂಡರು ಇದರಲ್ಲೆಲ್ಲ ಸಾಸ್ಪಂದನದಲ್ಲಿ ಇದು ಮಾಡ್ತಿದ್ದಾರೆ. ಆ ರೀತಿಯಾಗಿ
ಈ ಮಂಜುನಾಥ್ ಸಾಲಿ ಜಿಲ್ಲಾ ವರದಿಗಾರ ವಿಜಯ ಕರ್ನಾಟಕ ಅವರು ಸಹಿತ ಈ ಒಂದು ಸಂವಾದದಲ್ಲಿ ಪಾಲ್ಗೊಳ್ಳುತ್ತಾರೆ. ಮಧ್ಯಾಹ್ನ 12:15ರಿಂದ 2 ಗಂಟೆವರೆಗೆ ವಿಷಯ ಸಂವಿಧಾನ ಸಶಕ್ತೀಕರಣ ಮತ್ತು ಸವಾಲುಗಳು, ಸಂವಿಧಾನ ಸಶಕ್ತೀಕರಣ ಸವಾಲುಗಳು ಮತ್ತು ಸಾಧ್ಯತೆಗಳು, ಇದರ ಕುರಿತು ವಿಷಯ ಮಂಡನೆಯನ್ನು ಡಾಕ್ಟರ್ ಕೆ ಪ್ರಕಾಶ್, ರಾಜ್ಯ ಕಾರ್ಯದರ್ಶಿಗಳು CPIM ಬೆಂಗಳೂರು, ಇವರು ವಿಷಯವನ್ನು ಮಂಡಿಸಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು KV ಭಟ್ ಕಾರ್ಯದರ್ಶಿ, ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಬೆಂಗಳೂರು, ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸುತ್ತಾರೆ. ಈ ಒಂದು ಸಹಸ್ಪಂದನ ಸಂವಾದದಲ್ಲಿ ನಮ್ಮ ಗೌರವಾಧ್ಯಕ್ಷರು ಶಾರದಾ ವಿನಾಯಕ್ ಅವರು ಮತ್ತು ರಾಮಕೃಷ್ಣ ದಾಸ್ ಜಿಲ್ಲಾ ವರದಿಗಾರರು PUC ವಾರ್ಷಿಕ ಪರೀಕ್ಷೆ 2ರಲ್ಲಿ 6788 ವಿದ್ಯಾರ್ಥಿಗಳಲ್ಲಿ 1625 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಉತ್ತೀರ್ಣರಾದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ 3ನೇ ವಾರ್ಷಿಕ ಪರೀಕ್ಷೆಯನ್ನು ನಡೆಸಲಾಗುತ್ತಿದ್ದು, ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೊಟ್ರಬಸಪ್ಪ ಕೆ ಹೇಳಿದರು. ಅವರಿಂದು ನಗರದ ಬಾಲಕ ಪದವಿ ಪೂರ್ವ ಕಾಲೇಜಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಾಗೂ ಪರೀಕ್ಷಾ ಫಲಿತಾಂಶವನ್ನು ಸುಧಾರಿಸಲು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಇದೇ ಹಿನ್ನೆಲೆಯಲ್ಲಿ PUC ವಾರ್ಷಿಕ ಪರೀಕ್ಷೆ 2ರಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮರು ಅವಕಾಶ ನೀಡಿ ಪರೀಕ್ಷೆ ಬರೆಯಲು ಅವಕಾಶ ನೀಡಿದ್ದು, 3ನೇ ಪರೀಕ್ಷೆಗೆ ಅವಕಾಶ ನೀಡಲಾಗಿದೆ ಎಂದರು. ಹಿಂದಿನ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ಉತ್ತೀರ್ಣ ಅಥವಾ ಅತಿ ಕಡಿಮೆ ಅಂಕವನ್ನು ಪಡೆದಿದ್ದಾರೆ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ವಿದ್ಯಾರ್ಥಿಗಳಲ್ಲಿ ಪರಿಹಾರ ಬೋಧನೆ ಎಂಬ ಕಾರ್ಯಕ್ರಮದಡಿ ಆಯಾ ವಿಷಯಗಳ ಉಪನ್ಯಾಸಕರಿಂದ ಹೆಚ್ಚಿನ ಬೋಧನೆಯನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುವುದು ಎಂದು ತಿಳಿಸಿದರು. ಅವಕಾಶ ಕಲ್ಪಿಸಿದ್ದರಿಂದ ರಾಜ್ಯದಲ್ಲಿ 60,697 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅದರಂತೆ ರಾಯಚೂರು ಜಿಲ್ಲೆಯಲ್ಲಿ ಪರೀಕ್ಷೆ 2ರಲ್ಲಿ 6,788 ವಿದ್ಯಾರ್ಥಿಗಳಲ್ಲಿ 1,425 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಜಿಲ್ಲೆಯ ಪರೀಕ್ಷೆ 2 ಪ್ರತಿಶತ 23.09 ಫಲಿತಾಂಶವಾಗಿರುತ್ತದೆ. ಅದೇ ರೀತಿ ಘನ ಸರ್ಕಾರವು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ 3ನೇ ಪರೀಕ್ಷೆ ದಿನಾಂಕ 9/6/25ರಿಂದ 20/6/25ರವರೆಗೆ ನಡೆಸಲಾಗುತ್ತದೆ. ಪರೀಕ್ಷೆ ನೋಂದಣಿ ಮಾಡಿಕೊಳ್ಳಲು ದಿನಾಂಕ 28/5/2025ರ ಅಂತಿಮ ದಿನವಾಗಿದೆ. ಅನುತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕೆಂದು ಸರ್ಕಾರಿ ಅನುದಾನರಹಿತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನು 3ನೇ ಪರೀಕ್ಷೆಗೆ ನೋಂದಾಯಿಸಿ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗುವಂತೆ ಕ್ರಮ ವಹಿಸುವುದು. ಈ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ತರಗತಿಗಳನ್ನು ನಡೆಸುವಂತೆ ಪ್ರಾಂಶುಪಾಲರಿಗೆ ಸೂಕ್ತ ನಿರ್ದೇಶನ ನೀಡಲಾಗಿದೆ. ಮಾರ್ಚ್ 2025ರಂದು ಪರೀಕ್ಷೆ 1ರಲ್ಲಿ ಒಟ್ಟು ನೋಂದಾಯಿಸಿದ ವಿದ್ಯಾರ್ಥಿಗಳ ಸಂಖ್ಯೆ 18,414. ಒಟ್ಟು ನೋಂದಾಯಿಸಿದ ವಿದ್ಯಾರ್ಥಿಗಳು 6,700 ಸಂಬಂಧಿಸಿದಂತೆ ಒಟ್ಟು ಪರೀಕ್ಷಾ ಕೇಂದ್ರಗಳು 6: ರಾಯಚೂರು 2, ಮಾನ್ವಿ 1, ಸಿಂಧನೂರು 1, ದೇವದುರ್ಗ 1, ಲಿಂಗಸೂರು 1. ಟೋಟಲ್ 6 ಪರೀಕ್ಷಾ ಕೇಂದ್ರಗಳು ಎಕ್ಸಾಮ್ 3ಗೆ. ಎಕ್ಸಾಮ್ 2ರಲ್ಲಿ ಒಟ್ಟು ಪರೀಕ್ಷೆಗೆ ರಿಜಿಸ್ಟರ್ಡ್ ಆಗಿದ್ದವರು 6,788, ಒಟ್ಟು ಪಾಸ್ ಆದವರು 1,625, ಫಲಿತಾಂಶ 23.09. ಉಳಿದವರು 5,163. ಎಕ್ಸಾಮ್ 3ಗೆ ಪರೀಕ್ಷೆ ತೆಗೆದುಕೊಳ್ಳಲು ಎಲ್ಲ ಪ್ರಾಂಶುಪಾಲರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಕ್ಲಿಯರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕಟ್ಟಿಸಿಕೊಳ್ಳಲಿಕ್ಕೆ ಅವರಿಗೆಲ್ಲ ಮಾಹಿತಿ ಕೊಡಲಾಗಿದೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಕಳೆದ ವರ್ಷ ಜುಲೈನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ಹಗರಣ ನಡೆಯಿತು. ಆಗ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಂಥ ಶ್ರೀಮತಿ ಮಂಗಳಾ ನಾಯಕ್ ಅವರು ದಿನಾಂಕ 10/7/2024ರಂದು ವರ್ಗಾವಣೆಯಾಗಿ ಹೋಗುವಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆದರು. ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಂಥ
ಸಿದ್ದಪ್ಪ ಮತ್ತು ಶ್ರೀದೇವಿ ಎನ್ನುವಂಥ ಹೊರಗುತ್ತಿಗೆ ಸಿಬ್ಬಂದಿಯವರು ರಾಯಚೂರಿನ ಕಲಾವಿದರಿಂದ ಧನ ಸಹಾಯ ಹಾಗೂ ಪ್ರಾಯೋಜನೆ ಅನುಕೂಲ ಮಾಡಿಕೊಡುತ್ತೇವೆ ಅಂತ ಕಲಾವಿದರಿಂದ ಲಂಚ ಪಡೆದಿದ್ದಾರೆ. ಸರಿಸುಮಾರು 15 ಲಕ್ಷ ರೂಪಾಯಿ ಲಂಚ ಪಡೆದಿದ್ದಾರೆ ಎಂದು ಆರೋಪ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಅವ್ರನ್ನ ಕೆಲಸದಿಂದ ತೆಗೆದುಹಾಕಿದರು. ಇದು ವಿಷಯ. ಅದರ ನಂತರ ಸದರಿ ಪ್ರಕರಣದ ತನಿಖೆ ಪ್ರಾರಂಭಗೊಂಡಿತು. ಕಲಬುರಗಿ ವಲಯದ ಜಂಟಿ ನಿರ್ದೇಶಕರು ಬಸವರಾಜ್ ಹೂಗಾರ್ ಅವರು ಬಂದು ಜನವರಿ 2025ರಲ್ಲಿ ಕಲಾವಿದರನ್ನ ಅದರ ಬಗ್ಗೆ ಆಕ್ಷೇಪಣೆ ಇರುವಂತಹ ವ್ಯಕ್ತಿಗಳನ್ನ ಕರೆಸಿ ತನಿಖೆಗೆ ಅವರವರ ವಕ್ತವ್ಯವನ್ನು ಸ್ಟೇಟ್ಮೆಂಟ್ಸ್ ಅನ್ನು ತೆಗೆದುಕೊಂಡರು. ಇದಕ್ಕೆ ಬೇಕಾದಂತಹ ದಾಖಲೆಗಳು ಸಾಕ್ಷಿಗಳನ್ನ ಪ್ರಭಾರಿಯಾದಂತಹ ಕಲಬುರಗಿಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗನೂರವರು ಸಹಕಾರ ನೀಡಿದರು. ಅಲ್ಲಿಂದ ಈ ಪ್ರಕರಣ ಕುಂಟುತ್ತಾ ಸಾಗಿತು. ಪಾಮನಕಲ್ಲೂರು ಗ್ರಾಮಕ್ಕೆ ಮಂಜೂರಾಗಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಎಸ್ಟಿ 850 ಶರಣ ಬಸವೇಶ್ವರ ಸಂಸ್ಥಾನ ಕಲಬುರಗಿ ಸಹಕಾರದೊಂದಿಗೆ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಘಟಕ ಹಾಗೂ ಅವರಿಂದ ಸುದ್ದಿಗಾರರಿಗೆ ಮಾತನಾಡಿದ ಪಾಮನಕಲ್ಲೂರು ಗ್ರಾಮದ ಈ ವಸತಿ ಶಾಲೆ ಮಟ್ಟದ ಬೃಹತ್ ಸಮಾವೇಶ ಕಡ್ಡಾಯವಾಗಿ ಹಾಜರಾಗಿರಬೇಕೆಂದು ನಡೆಯಲಿದೆ. ಈ ಕಾರ್ಯಕ್ರಮದ ಜಿಲ್ಲಾ ಅಖಿಲ ಭಾರತ ವೀರಶೈವ ಗ್ರಾಮದ ಮಹಾಸಭಾ ಅಧ್ಯಕ್ಷರಾದ ಈ ಜಮೀನಿನ ಆದೇಶದ ನಂತರ ನಿರ್ಧಾರದ ವಿರುದ್ಧ ಹೋರಾಟ ನಡೆಸಲಾಗುತ್ತದೆ ಅವರನ್ನು ಭೇಟಿಯಾಗಿದ್ದರು. ಪಾಮನಕಲ್ಲೂರಿನಲ್ಲಿ ಈ ವಸತಿ ಶಾಲೆ ನಿರ್ಮಿಸುವಂತೆ ಮನವಿ ಮಾಡಲಾಗಿದೆ.